ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಜಾನಕೆರೆ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕನನ್ನ ಜೀತಕ್ಕೆ ಇಟ್ಕೊಂಡಿದ್ದಂತ ಆರೋಪದ ಮೇಲೆ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಬಾಲಕನನ್ನ ರಕ್ಷಿಸಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಸನ ತಾಲೂಕಿನ 13 ವರ್ಷದ ಬಾಲಕನನ್ನ ವಿದ್ಯಾಭ್ಯಾಸ ಕೊಡಿಸ್ತೀನಿ ಅಂತ ಹೇಳಿ ಜಾನಕೆರೆ ಗ್ರಾಮದ ನಿವಾಸಿ ಹಾಗೂ ಶ್ರೀರಾಮ್ ಸೇನೆ ರಾಜ್ಯ ಸಹಕಾರ್ಯದರ್ಶಿ ಆಗಿರ್ತಕ್ಕಂಥ ಜಾನಕೆರೆ ಹೇಮಂತ್ ಕರೆದುಕೊಂಡು ಹೋಗಿದ್ದಾರೆ. ಬಳಿಕ ಬಾಲಕನನ್ನ ತಮ್ಮ ಕಾಫಿ ತೋಟದಲ್ಲಿ ಕೆಲಸಕ್ಕೆ ಬಳಸಿಕೊಂಡು ಕೊಟ್ಟಿಗೆಗಿಂತ ಕಡೆಯಾದ ಜಾಗದಲ್ಲಿ ವಾಸ ಮಾಡಕ್ಕಿಟ್ಟಿದ್ರಂತೆ. ಇನ್ನು ಬಾಲಕನ ತಂದೆ ಸಾವನ್ನಪ್ಪಿದ್ದು, ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಹುಡುಕಿಕೊಂಡು ಬಂದಿದ್ದಂತ ವೇಳೆ ಹೇಮಂತ್ ಅಂತಕ್ಕಂಥ ಯುವಕನನ್ನ ಅವರು ಜೀತಕ್ಕೆ ಇಟ್ಕೊಂಡಿದ್ರು. ವಿದ್ಯಾಭ್ಯಾಸ ನೀಡುವ ಬದಲಾಗಿ ಕಾಫಿ ತೋಟದ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಕುರಿತು ಮೈಸೂರಿನ ಒಡನಾಡಿ ಸಂಸ್ಥೆಗೆ ಅಪರಿಚಿತರೊಬ್ಬರು ಮಾಹಿತಿಯನ್ನ ನೀಡಿದ್ರು. ಸಂಸ್ಥೆಯ ಪ್ರತಿನಿಧಿ ಸ್ಟ್ಲಾನಿ ಅವರು ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿಯನ್ನು ನೀಡಿದ ಹಿನ್ನೆಲೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ದಿಲೀಪ್ ನೇತೃತ್ವದಲ್ಲಿ ಇವತ್ತು ದಾಳಿಯನ್ನು ನಡೆಸಲಾಯಿತು. ಜಾನಕೆರೆ ಗ್ರಾಮದ ಕಾಫಿ ತೋಟದಲ್ಲಿ ಜೀತಕ್ಕೆ ಇಟ್ಟಿದ್ದ ಬಾಲಕನನ್ನು ಅಧಿಕಾರಿಗಳು ರಕ್ಷಿಸಿ ಹಾಸನದ ಬಾಲ ಮಂದಿರಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಬಾಲಕನ ಆರೋಗ್ಯ ಮತ್ತೆ ಭದ್ರತೆ ಕುರಿತು ಪರಿಶೀಲನೆಯನ್ನು ನಡೆಸಲಾಗಿದೆ. ಪ್ರಕರಣ ಸಂಬಂಧ ಜಾನಕೆರೆ ಹೇಮಂತ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇತ್ತು. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ. ಇವ್ರು ಎಷ್ಟು ಪ್ರೀತಿ ನೋಡ್ತಿ ಗೊತ್ತಾ? ಈಗ ಅವರ ಕೆಲಸ ಮಾಡೋದು ನೀರು ಹಿಡಿಯೋದು ರಾತ್ರಿ ಇರೋವರೆಗೂ ಇವರಿಬ್ರು ನೀರು ಹೊಡ್ತಾರೆ. ನಮ್ದೇಕೆ ನಾವೇನು ಕೆಟ್ಟದ್ ಮಾಡಿರೋಣ? ಇವ್ರು ಕರ್ಕೊಂಬಂದಾರ ಯಾವರು ನಮಗೆ ಗೊತ್ತಿಲ್ಲ. ಇವ್ರದ್ದು ಯಾವರು ಗೊತ್ತಿಲ್ಲ. 2 ತಿಂಗಳಿಂದ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತೀವಿ. ನಮ್ಗೆ ಗೊತ್ತಿಲ್ಲ ಅವರು ಏನ್ ಮಾತಾಡಿದ್ರು. ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತೀವಿ. ತೆಗೆಯೋದು, ಪೈಪ್ ಲೈನ್ ಮಾಡೋದು, ಮೋಟರ್ ಸ್ಟಾರ್ಟ್ ಮಾಡೋದು ಎಲ್ಲ ಇವನೇ ಮಾಡೋದು.